ಮೊದಲನೇದಾಗಿ ಕಚ್ಚಾ ತೈಲದ ಬೆಲೆಗಳು ಈ ವರ್ಷದ ಬಿಗಿನಿಂಗ್ ಅಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೇವಲ $70 ಹತ್ತತ್ರ ಇತ್ತು. ನೀವ್ ಇನ್ನೊಂಚೂರು ಮುಂಚೆ ತಗೊಂಡ್ರೆ $60 ಇತ್ತು. ಬೇಡ, ನಾನು ಹೈಯರ್ ಸೈಡ್ $70 ಪ್ರತಿ ಬ್ಯಾರಲ್ಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಇದ್ದಿದ್ದು. ನಿನ್ನೆ ರೇಟ್ ಹೇಳ್ತಾ ಇದ್ದೀನಿ, ಲೇಟೆಸ್ಟ್ $109 ಪ್ರತಿ ಬ್ಯಾರಲ್ಗೆ ಇವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇದೆ. ಅಂದ್ರೆ $70 ಇದ್ದಿದ್ದು $109 ಆಗಿದೆ. ಅಂದ್ರೆ 80% ಏರಿಕೆಯನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳಲ್ಲಾಗಿದೆ. ಈಗ ಸಿಂಪಲ್ ಜನ ಕೇಳೋ ಕ್ವಶನ್ ಏನು, ಅಲ್ಲೆಲ್ಲೋ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿ ಆದ್ರೆ ನಮ್ಗೆ ಯಾಕೆ ಜಾಸ್ತಿ ಆಗ್ಬೇಕು ಅಂತ. ಈಗೇನ್ ಯುದ್ಧ ನಡೀತಾ ಇದೆ, ಇದರ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ತರ ಕಚ್ಚಾ ತೈಲದ ಬೆಲೆಗಳು ಏರಿಕೆ ಆದಾಗ ಭಾರತ ದೇಶ ಸಂಪೂರ್ಣವಾಗಿ ಹತ್ತತ್ರ ಮೋರ್ ದನ್ 90% ನಾವು ಏನು ಪೆಟ್ರೋಲ್ ಡೀಸೆಲ್ ಅನ್ನ ಕಚ್ಚಾ ತೈಲವನ್ನ ಆಮದು ಮಾಡ್ಕೊಂತೀವಿ, ಅಂದ್ರೆ ನಾವು ಇಂಪೋರ್ಟ್ ಮಾಡ್ಕೊಂತೀವಿ. ನಮಗೆ ಬೆಲೆಗಳಿವಾಗ 80% ಏರಿಕೆ ಆಗಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ. ನಮ್ಮಲ್ಲಿ ಎಷ್ಟು ಏರಿಕೆ ಆಗಿದೆ ಅಂದ್ರೆ ನೀವ್ ಹೇಳ್ದಂಗೆ ₹3 ಪ್ರತಿ ಲೀಟರ್ಗೆ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿದ್ದಾರೆ. ಇದು ಅನಿವಾರ್ಯನ ಅಂದ್ರೆ ಖಂಡಿತವಾಗ್ಲೂ ಬೇರೆ ಏನು ಆಪ್ಷನ್ ಇರ್ಲಿಲ್ಲ. ಯಾಕೆ ಅಂದ್ರೆ ನರೇಂದ್ರ ಮೋದಿ ಅವರು ಕೂಡ ಯುದ್ಧ ಬೇಗ ಮುಗಿಬಹುದು ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ಕಡಿಮೆ ಆಗಬಹುದು ಅಂತ ಅವರು ಕೂಡ ಕಳೆದ 75 ದಿವಸ ಯುದ್ಧ ಶುರುವಾದಾಗಿಂದಾನು ಕಾಯ್ತಾ ಇದ್ದಾರೆ. ಆದ್ರೆ ಯಾವುದೇ ಈ ತರ ಸೂಚನೆ ಬರ್ಲಿಲ್ಲ. ಆಮೇಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾವಾಗ ಕಚ್ಚಾ ತೈಲದ ಬೆಲೆಗಳು ಜಾಸ್ತಿ ಆಯ್ತೋ ರೂಪಾಯಿನ ಮೌಲ್ಯವೂ ಕೂಡ ಭಾರಿ ಪ್ರಮಾಣದ ಕುಸಿತವನ್ನ ಕಂಡಿದೆ. ಲೇಟೆಸ್ಟ್ ರೇಟ್ ಇವಾಗ $1ಗೆ ₹96 ಆಗಿದೆ. ದಾಖಲೆ ಪ್ರಮಾಣದ ಕುಸಿತ ಇದು. $1ಗೆ ಲೇಟೆಸ್ಟ್ ರೇಟ್ ಇವಾಗಿರೋದು ₹96. ಮತ್ತೆ ಒಂದು ಬ್ಯಾರಲ್ ಕಚ್ಚಾ ತೈಲಕ್ಕೆ ಲೇಟೆಸ್ಟ್ ರೇಟ್ ಇವಾಗಿರೋದು $109 ಪ್ರತಿ ಬ್ಯಾರಲ್. ಸೊ ಒಂದ್ ಕಡೆ ರೂಪಾಯಿನ ಮೌಲ್ಯದ ಕುಸಿತ, ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ಜಾಸ್ತಿ ಆಗಿರೋದ್ರಿಂದ ಇನ್ನೇನೂ ಆಪ್ಷನ್ ಇಲ್ಲ, ಈ ಪೆಟ್ರೋಲ್ ಡೀಸೆಲ್ ದರಗಳ ಏರಿಕೆ ಮಾಡ್ಲೇಬೇಕಾಗಿತ್ತು. ಯಾವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳ ಯುದ್ಧದ ಮುಂಚೆ ಕೆಳಗಡೆ ಬಿದ್ದಾಗ ಖಂಡಿತವಾಗ್ಲೂ ನಮಗೆ ಪೆಟ್ರೋಲ್ ಡೀಸೆಲ್ ದರಗಳ ಇಳಿಕೆ ಮಾಡ್ಲೇ ಇಲ್ಲ. ಸೊ ಅವಾಗ ಏನಾಯ್ತು ಅಂದ್ರೆ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗಳು ಜಾಸ್ತಿ ಲಾಭ ಮಾಡಿದ್ರು. ಹಾಗಾಗೇನೆ ಇವಾಗ 80% ಇನ್ಕ್ರೀಸ್ ಪೆಟ್ರೋಲ್ ಡೀಸೆಲ್ ಅಲ್ಲಿ ಮಾಡೇ ಇಲ್ಲ. ನೀವೇನಾನ ನಿಮ್ಮ ವಾದವನ್ನೇ ನಾನು ಇಟ್ಕೊಂಡ್ರೆ ಈಗ ಹತ್ತತ್ರ $180 $200 ಆಗ್ಬೇಕಿತ್ತು ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್. ಯಾಕಂದ್ರೆ 80% ಏರಿಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಗಿದೆ ಆಲ್ರೆಡಿ. ನಮ್ಮಲ್ಲಿ ಎಷ್ಟಾಗಿದೆ ಅಂದ್ರೆ ಬರೀ $3 ಏರಿಕೆ ಆಗಿದೆ, ಅಂದ್ರೆ 3% ಆಗಿದೆ. ನೋಡಿ, ಬೇರೆ ಬೇರೆ ದೇಶಗಳ ಪೆಟ್ರೋಲ್ ಡೀಸೆಲ್ ದರಗಳ ಏರಿಕೆಯನ್ನ ಎಷ್ಟು ಚೆನ್ನಾಗಿ ಸುವರ್ಣ ನ್ಯೂಸ್ ಅಲ್ಲಿ ನೀವೇ ಹೇಳಿದೀರಾ. ನಾನು ಎಲ್ಲ ಸಿಂಪಲ್ ಮಾಡಿ ಇನ್ನ ನಮ್ಮ ನೋಡಿಗರಿಗೆ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ. ಅಮೆರಿಕ ದೇಶ ಬೇರೆ ದೇಶಗಳಿಗೆ ಕಚ್ಚಾ ತೈಲವನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ, ರಫ್ತು ಮಾಡ್ತಾರೆ. ಅವ್ರ ದೇಶದಲ್ಲೇನೆ 40% ಏರಿಕೆಯನ್ನ ಕಚ್ಚಾ ತೈಲದ ಬೆಲೆಗಳು ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಅಮೆರಿಕಲ್ 40% ಏರಿಕೆ ಆಗಿದೆ. ನೀವು ಬಾಂಗ್ಲಾದೇಶ, ಪಾಕಿಸ್ತಾನ, ಶ್ರೀಲಂಕನ್ನ ಇವ್ರನ್ನೆಲ್ಲ ಕಂಪೇರ್ ಮಾಡ್ಬಿಟ್ಟು ನಾವು ಗ್ರೇಟ್ ಅನ್ನೋದು ಬೇಡವೇ ಬೇಡ. ಇದು ಹೇಗೆ ಅಂದ್ರೆ ಇಂಡಿಯನ್ ಟೀಮ್ ಅನ್ನ, ನಾವು ಕ್ರಿಕೆಟ್ ಟೀಮ್ ಅನ್ನ ಅಫ್ಘಾನಿಸ್ತಾನ, ಅಮೆರಿಕ ಯಾವ್ದೋ ಚಿಕ್ಕ ಪುಟ್ಟ ದೇಶಗಳ ಕ್ರಿಕೆಟ್ ಟೀಮ್ ಜೊತೆ ಕಂಪೇರ್ ಮಾಡೋದು ಬೇಡ. ನಾನು ಇಂಡಿಯಾನ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಪಾಕಿಸ್ತಾನ ತರ ಬಲಿಷ್ಠವಾದ ತಂಡಗಳಿಗೆ ಕಂಪೇರ್ ಮಾಡ್ತಾ ಇದ್ದೀನಿ. ನಾನೇನ್ ಹೇಳ್ತಿದ್ದೀನಿ, ಇಂಡಿಯಾ 90% ಕಚ್ಚಾ ತೈಲವನ್ನ ಅದಕ್ಕೂ ಜಾಸ್ತಿ ನಾವು ಆಮದು ಮಾಡ್ಕೊಂತೀವಿ. ಅಮೆರಿಕ ಕಚ್ಚಾ ತೈಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅವರೇ ಉತ್ಪಾದನೆ ಮಾಡಿ ಮಿಕ್ಕಿರುವ ಕಚ್ಚಾ ತೈಲವನ್ನ ಎಕ್ಸ್ಪೋರ್ಟ್ ಅಥವಾ ರಫ್ತು ಮಾಡ್ತಾರೆ. ಆದ್ರೆ ಅಮೆರಿಕ ದೇಶದಲ್ಲೇ ಕಚ್ಚಾ ತೈಲದ ಬೆಲೆಗಳು 40% ಏರಿಕೆ ಆಗಿದೆ. ನಮ್ಮಲ್ಲಿ ಎಷ್ಟು ಏರಿಕೆ ಆಗಿದೆ ಅಂದ್ರೆ 3% ಏರಿಕೆ ಆಗಿದೆ. ಸೊ ನಾನು ಏನ್ ಮಾಡ್ತೀನಿ, ಸಿಂಪ್ಲಿಫೈ ಮಾಡಿ ಹೇಳ್ತಿದ್ದೀನಿ. ನಮ್ಮ ಆಪೋಸಿಷನ್ ಪಾರ್ಟಿ ಅವ್ರು ಏನೇನ್ ಇದಾರಲ್ಲ, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಈ ಸ್ಟೇಟ್ ಅಲ್ಲಿ ಬಿಜೆಪಿ, ಇಲ್ಲಿ ಕಾಂಗ್ರೆಸ್ ಆಳ್ವಿಕೆ ಇದೆ, ಬಟ್ ಓವರ್ ಆಲ್ ಸೆಂಟ್ರಲ್ ಅಲ್ಲಿ ನೀವು ನೋಡಿದ್ರು ಕೂಡ ಏನು ಕಾಂಗ್ರೆಸ್ ಅವರು ಇದನ್ನ ವಿರೋಧ ಮಾಡ್ತಿದ್ದಾರೆ, JDS ಅವರು ವಿರೋಧ ಮಾಡಬಹುದು, ಆಮ್ ಆದ್ಮಿ ವಿರೋಧ ಮಾಡಬಹುದು, ಯಾರೇ ಮಾಡ್ಲಿ. ನಿಮಗ್ ನಾನು ಹೇಳ್ಕೊಡ್ತೀನಿ ತಂತ್ರ ಯಾವ ರೀತಿ ವಿರೋಧ ಮಾಡಿ ಅಂತ. ಮೊದಲನೇದಾಗಿ ಸ್ಟೇಟ್ ಗವರ್ಮೆಂಟ್ ಇಂಥ ಸಮಯದಲ್ಲಿ ಅವರ ವ್ಯಾಟ್ ಅನ್ನ ಅಟ್ಲೀಸ್ಟ್ ₹1 ಇಳಿಕೆ ಮಾಡ್ಬಿಟ್ಟು ಹೇಳಿ, ನಾವ್ ಇಳಿಕೆ ಮಾಡ್ತಾ ಇದೀವಿ, ನೀವು ಮಾಡ್ರಿ ಮೋದಿ ಅವರೇ ಅಂತ ಹೇಳಿ. ತುಂಬಾ ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದೀನಿ. ರೌಂಡ್ ಫಿಗರ್ ತಗೊಳ್ಳೋಣ, ಪೈಸಾ ಲೆಕ್ಕ ಎಲ್ಲ ಹೇಳಿದ್ರೆ ನಮ್ ವೀಕ್ಷಕರಿಗೆ ಒಂಚೂರು ಕನ್ಫ್ಯೂಸ್ ಆಗ್ಬೋದು. ಅಪ್ರಾಕ್ಸಿಮೇಟ್ ಆಗಿ ಹತ್ತತ್ರ ಸ್ಟೇಟ್ ಗವರ್ಮೆಂಟ್ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ, ಕರ್ನಾಟಕದ ರಾಜ್ಯ ಸರ್ಕಾರ ವ್ಯಾಟ್ ಪೆಟ್ರೋಲ್ ಮೇಲೆ ಅಪ್ರಾಕ್ಸಿಮೇಟ್ ಆಗಿ $30 $32 ಆಗ್ತಾರೆ ಪ್ರತಿ ಲೀಟರ್. ಇದು ಯಾಕೆ ನಾನು ಅಂದಾಜು 30 32 ಹೇಳ್ತಿದ್ದೀನಿ ಅಂದ್ರೆ ಪೆಟ್ರೋಲ್ ರೇಟ್ ವೇರಿ ಆದಾಗ, ಡೀಸೆಲ್ ರೇಟ್ ವೇರಿ ಆದಾಗ
ಈ ಪರ್ಸೆಂಟೇಜ್ ಅಲ್ಲಿ ಹಾಕೋದ್ರಿಂದ ಅದೊಂಚೂರು ಈ ಕಡೆ ಆ ಕಡೆ ಒಂದ್ 50 ಪೈಸೆ ₹1 ಮೇಲೆ ಕೆಳಗಡೆ ಆಗುತ್ತೆ. ಒಂದು ಅಪ್ರಾಕ್ಸಿಮೇಟ್ ಆಗಿ ₹30 ಪ್ರತಿ ಲೀಟರ್ಗೆ ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲೆ 1 ಲೀಟರ್ಗೆ ಅವರು ಟ್ಯಾಕ್ಸ್ ಹಾಕಿದ್ರೆ ಕೇಂದ್ರ ಸರ್ಕಾರ ಎಷ್ಟಾಗ್ತಿದೆ ಅಂದ್ರೆ ₹10 ಆಗ್ತಾ ಇದೆ. ನಾನೇನ್ ಹೇಳ್ತಾ ಇದ್ದೀನಿ, ನೀವು ಜಾಸ್ತಿ ಪ್ರಮಾಣದ ಡಿಕ್ರೀಸು ಮಾಡಬೇಡಿ. ಕೇಂದ್ರ ಸರ್ಕಾರ ₹10 ಪ್ರತಿ ಲೀಟರ್ಗೆ ಪೆಟ್ರೋಲ್ಗೆ ಅವ್ರು ಏನಾನ ಟ್ಯಾಕ್ಸ್ ಹಾಕಿದ್ರೆ ನಮ್ಮ ರಾಜ್ಯ ಸರ್ಕಾರ ಆಗ್ತಿರೋದು ₹30 ರಿಂದ ₹32. ನೀವು ಜಸ್ಟ್ ಒಂದು 50 ಪೈಸಾ ₹1 ಕಡಿಮೆ ಮಾಡಿ ಸಾಕು. ಯಾರೋ ನಾನು ಹೇಳ್ತಿರೋದು ರಾಜ್ಯ ಸರ್ಕಾರ ಮಾಡ್ಬಿಟ್ಟು ಮೋದಿ ಅವ್ರಿಗೆ ಹೇಳಿ, ನಾವಿಲ್ಲಿ ಕಡಿಮೆ ಮಾಡಿದೀವಿ, ನೀವ್ ಯಾಕೆ ಮಾಡ್ತಾ ಇಲ್ಲ, ಅದು ಕರೆಕ್ಟ್ ಆಗಿ ಪಾಯಿಂಟ್ ಅಂತ ನಾನು ಹೇಳ್ಕೊಡ್ತಿದ್ದೀನಿ ಏನ್ ಮಾಡಿ ಅಂತ. ಇದು ಒಂದು. ಎರಡನೇದು ಏನ್ ಮಾಡ್ಬೇಕು ಮೇಜರ್ ಆಗಿ ಅಂದ್ರೆ, ನನಗೇನ್ ಬೇಕು ಇವತ್ತು ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ನಮ್ ಕುಮಾರಸ್ವಾಮಿ ಅವರು, ದೇವೇಗೌಡರು ಇವರೆಲ್ಲ ಏನ್ ಮಾಡಿ, ನಾವು ಮೆಟ್ರೋಲ್ ಓಡಾಡ್ತೀವಿ, ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಬಸ್ ಅಲ್ಲಿ ಓಡಾಡ್ತೀವಿ. ನೋಡಿ, ಮೊನ್ನೆನೂ ನಾನು ಜೈಪುರಿಂದ ಹೋಗ್ತಾ ಬರ್ತಾ ವಾಪಸ್ಸು ನಾನು ಕಾರಲ್ಲಿ ಹೋಗ್ಲಿಲ್ಲ, ಬಸ್ ಅಲ್ಲೇನೆ ನಾನು ಕೂಡ ಪ್ರಯಾಣ ಮಾಡಿದೆ. ನೀವು ಪ್ರಯಾಣ ಮಾಡ್ಬಿಟ್ಟು ಹೇಳಿ, ಮೋದಿ ಮತ್ತೆ ಎಲ್ಲಾ ಬಿಜೆಪಿ ಸರ್ಕಾರದವರು ನಾವಿವಾಗ ರಾಹುಲ್ ಗಾಂಧಿ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಅಥವಾ ಬೇರೆಯವ್ರ ಮಿನಿಸ್ಟರ್ಗಳಾಗಿರ್ಬೋದು, ಕರ್ನಾಟಕದಲ್ಲಿರುವ ಎಲ್ಲಾ ಕಾಂಗ್ರೆಸ್ ಮತ್ತೆ JDS ಮಿನಿಸ್ಟರ್ಗಳು, ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಅನ್ನು ಬಳಸ್ಬಿಟ್ಟು ಹೇಳಿ, ಮೋದಿ ಅವರೇ ನಾವು ಮಾಡ್ತಿದೀವಿ, ನೀವ್ ಹೇಳಿದ್ದನ್ನ ನಾವು ಪಾಲನೆ ಮಾಡ್ತಿದೀವಿ, ನೀವ್ ಯಾಕೆ ಮಾಡ್ತಾ ಇಲ್ಲ, ನಿಮ್ ಸರ್ಕಾರದವ್ರು ಯಾಕೆ ಮಾಡ್ತಿಲ್ಲ, ಅದನ್ನ ಕೇಳಿ ನೀವು. ಅವಾಗ ಜನ ಹೇಳ್ತಾರೆ, ಕರೆಕ್ಟ್ ಅಪ್ಪ, ಕಾಂಗ್ರೆಸ್ ಹೇಳೋದು ಕರೆಕ್ಟ್ ಇದೆ, JDS ಹೇಳೋದು ಕರೆಕ್ಟ್ ಇದೆ, ಮೋದಿ ಬರೀ ಪ್ರಚಾರ ಮಾಡಕ್ ಸರಿ ಇಲ್ಲ, ಬಾಯಿ ಮಾತಲ್ಲಿ ಹೇಳೋದಕ್ ಸರಿ ಏನು ಮಾಡೋದಿಲ್ಲ, ಅವ್ರ ಪಕ್ಷದವರು ಏನು ಮಾಡೋದಿಲ್ಲ, ಅವಾಗ ನಾನ್ ನಿಮ್ಮನ್ ಕರೆಕ್ಟ್ ಅಂತೀನಿ. ಸೊ ಸಿಂಪಲ್ ಏನ್ ಮಾಡ್ಬೇಕು ಇವಾಗ, ಸ್ಟೇಟ್ ಗವರ್ಮೆಂಟ್ ₹1 50 ಪೈಸೆ ಕಡಿಮೆ ಮಾಡಿ ಸಾಕು. ಅದ್ರ ಜೊತೆಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಅಲ್ಲಿ ಓಡಾಡಿ. ಬೇರೆ ಯಾರ್ಯಾರು ಬಿಜೆಪಿ ಪಾರ್ಟಿಯವರು ಯಾರ್ಯಾರು ಜೋರಾಗಿ ಕಾರಲ್ಲಿ ಓಡಾಡ್ಕೊಂಡು, ಯಾರ್ಯಾರು ಮೋದಿ ಮಾತನ್ನ ಪಾಲನೆ ಮಾಡದೆ, ಯಾರ್ಯಾರು ಫಾರಿನ್ ಟೂರ್, ವಿದೇಶಿ ಟೂರ್ ಮಾಡ್ತಾರೆ, ಯಾರ್ಯಾರು ಚಿನ್ನ ಖರೀದಿ ಮಾಡ್ತಾರೆ, ಅಥವಾ ಜೋರಾಗಿ ಮದುವೆಗಳನ್ನ ಔಟ್ ಸೈಡ್ ಅಲ್ಲಿ ಅಥವಾ ಆಡಂಬರದಲ್ಲಿ ಮಾಡ್ತಾರೆ, ಅದನ್ನ ತೋರಿಸ್ಬಿಟ್ಟು ಹೇಳಿ. ನೀವು ಬರೀ ಬಾಯಿ ಮಾತಲ್ಲಿ ಹೇಳ್ತೀರಾ ಇನ್ನೇನಕ್ಕೂ ಪ್ರಯೋಜನ ಇಲ್ಲ ಅಂತ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ, 35,000 ಕೋಟಿ ಅಪ್ರಾಕ್ಸಿಮೇಟ್ ಆಗಿ ಕೇಂದ್ರ ಸರ್ಕಾರ ಬಿಡಿ, ರಾಜ್ಯ ಸರ್ಕಾರಕ್ಕೆ ತೆರಿಗೆ ಬರ್ತಾ ಇರೋದು ಬರೀ ಪೆಟ್ರೋಲ್ ಡೀಸೆಲ್ ವ್ಯಾಟ್ ಇಂದ. ಬರ್ದಿಡ್ಕೊಳ್ಳಿ, ತಿರ್ಗಾ ಹೇಳ್ತಾ ಇದ್ದೀನಿ, ಅಪ್ರಾಕ್ಸಿಮೇಟ್ ಆಗಿ 35,000 ಕೋಟಿ ರೂಪಾಯಿಗಳು ಒಂದು ವರ್ಷಕ್ಕೆ ವ್ಯಾಟ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಬರ್ತಾ ಇದೆ. ಕಡಿಮೆ ನೀವೇನ ಪೆಟ್ರೋಲ್ ಡೀಸೆಲ್ ರೇಟ್ ಅಲ್ಲಿ ವ್ಯಾಟ್ ಕಡಿಮೆ ಮಾಡ್ಬಿಟ್ರೆ ಖಂಡಿತ ರಾಜ್ಯ ಸರ್ಕಾರಕ್ಕೂ ತೊಂದರೆ ಆಗುತ್ತೆ. ನೀವು 50 ಪೈಸೆ ₹1 ಕಡಿಮೆ ಮಾಡಿ ನೋಡಿ. 1600 ಕೋಟಿ ಒಂದು ದಿವಸಕ್ಕೆ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗೆ ಈಗ ನಷ್ಟ ಏನಾಗ್ತಿದೆಯಲ್ಲ, ಅದರಲ್ಲಿ LPGಗೆ 600 ಕೋಟಿ ಇದೆ. ಬರೀ ಪೆಟ್ರೋಲ್ ಡೀಸೆಲ್ ಎರಡೇ ತಗೊಂಡ್ರೆ ನಾನು ಒಂದು ದಿವಸಕ್ಕೆ 1000 ಕೋಟಿ ರೂಪಾಯಿಗಳಷ್ಟು ನಷ್ಟ ಆಗ್ತಾ ಇದೆ. ಯಾರಿಗೆ? ಆಯಿಲ್ ಮಾರ್ಕೆಟಿಂಗ್ ಕಂಪನಿಗೆ. ಈಗ ಏನ್ ₹3 ಇನ್ಕ್ರೀಸ್ ಮಾಡಿದ್ದಾರೆ, ಇದರಿಂದ ಕೇವಲ 110 ಕೋಟಿ ಪ್ರತಿ ದಿವಸಕ್ಕೆ ಇವಾಗ ಕಲೆಕ್ಟ್ ಆಗುತ್ತೆ ಎಕ್ಸ್ಟ್ರಾ. ಅಂದ್ರೆ ಇನ್ನ ಹತ್ತತ್ರ 900 ಕೋಟಿ ರೂಪಾಯಿ. ನಾನು ಬರೀ ಪೆಟ್ರೋಲ್ ಡೀಸೆಲ್ ಹೇಳ್ತಿದ್ದೀನಿ, LPG ತಗೊಂಡೇ ಇಲ್ಲ. ಬರೀ ಪೆಟ್ರೋಲ್ ಡೀಸೆಲ್ ತಗೊಂಡ್ರೆ 1000 ಕೋಟಿ ಪ್ರತಿ ದಿವಸಕ್ಕೆ ನಷ್ಟ ಆಗ್ತಾ ಇತ್ತು. ಇವಾಗ ಈಗೇನ್ ₹3 ಇನ್ಕ್ರೀಸ್ ಮಾಡಿದರೆ ಇದರಿಂದ 110 ಕೋಟಿ ರಿಕವರಿ ಆಗತ್ತೆ. ಅಂದ್ರೆ ಇನ್ನ 1000 ಮೈನಸ್ 110 ಇನ್ನ 890 ಕೋಟಿ ಪ್ರತಿ ದಿವಸ ನಷ್ಟ ಇನ್ನ ಆಗ್ತಾ ಇದೆ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಸಿಂಪಲ್ ಆಗಂದ್ರೆ, ನೀವ್ ಇಡೀ 1000 ಕೋಟಿ ಪ್ರತಿ ದಿವಸದ ನಷ್ಟ ಏನ್ ಪೆಟ್ರೋಲ್ ಡೀಸೆಲ್ ಇಂದ ಆಗ್ತಾ ಇದೆ ಅದನ್ನ ರಿಕವರ್ ಮಾಡಬೇಕು ಅಂದ್ರೆ ಹತ್ತತ್ರ 20 ರಿಂದ 25 ರೂಪಾಯಿ ಇನ್ಕ್ರೀಸ್ ಮಾಡಬೇಕಿತ್ತು. ಅದನ್ನ ಮಾಡಿಲ್ಲ. ಅವ್ರು ಮಾಡಿರೋದು ಬರೀ ₹3. ಅಂದ್ರೆ ಇನ್ನ ₹3 ಇನ್ಕ್ರೀಸ್ ಆದ ನಂತರವೂ ಕೂಡ 890 ಕೋಟಿ ಪೆಟ್ರೋಲ್ ಡೀಸೆಲ್ ಇಂದ ಪ್ರತಿ ದಿವಸ ಇವಾಗಲೂ ಕೂಡ ಏರಿಕೆ ಆದ್ಮೇಲೆ ಕೂಡ ನಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ನನ್ನ ನಿರೀಕ್ಷೆ ಇದ್ದಿದ್ದು ಅಟ್ಲೀಸ್ಟ್ ₹10 ಆದ್ರೂ ಇನ್ಕ್ರೀಸ್ ಮಾಡ್ತಾರೆ ಪೆಟ್ರೋಲ್ ಡೀಸೆಲ್ ಅಲ್ಲಿ ಅಂತ. ಬರೀ ನಂದಲ್ಲ, ಇಡೀ ದೇಶದಲ್ಲಿ ಎಲ್ಲರ ನಿರೀಕ್ಷೆ ಆಗಿತ್ತು. ಬಟ್ ಅವ್ರು ಮಾಡಿದ ₹3 ಏರಿಕೆ ಅಂದ್ರೆ ಖಂಡಿತವಾಗ್ಲೂ ಖುಷಿ ಬೀಳ್ಬೇಕು. ಬೇಲೂರು ಹಳೇಬೀಡು ಇಂದನೂ ಇದೇ ಉತ್ತರ ಕೊಡ್ತಿದ್ದೀನಿ, ಈಗಲೂ ಇದೇ ಉತ್ತರ ಕೊಡ್ತಿದ್ದೀನಿ. ಡೊನಾಲ್ಡ್ ಟ್ರಂಪ್ ಇನ್ನೊಂದ್ 2-3 ವರ್ಷ ಅವರ ಅಮೆರಿಕ ಪ್ರೆಸಿಡೆಂಟ್ ಆಳ್ವಿಕೆ ಇದ್ದೇ ಇದೆ. ಅದಾದ್ಮೇಲೆ ಅಮೆರಿಕ ಜನನೇ ಅವ್ರಿಗೆ ಬುದ್ಧಿ ಕಲಿಸ್ತಾರೆ, ನಾವ್ ಯಾರು ಹೇಳೋದ್ ಬೇಕಾಗಿಲ್ಲ. ಬಟ್ ಮಾಡಿರೋ ತಪ್ಪನ್ನ ಅವ್ರು ಇನ್ನೊಂದ್ 2-3 ವರ್ಷ ಅಮೆರಿಕ ಜನ ಅನುಭವಿಸ್ಲೇಬೇಕು, ಇಡೀ ವಿಶ್ವ ಅನುಭವಿಸ್ಲೇಬೇಕು. ಇದನ್ನ ಕೊರಗದ್ ಬಿಟ್ಬಿಟ್ಟು
ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಇನ್ನೊಂದ್ 2-3 ವರ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕಲ್ಲಿ ಇರೋವರೆಗೂ ಅವ್ರನ್ನೇನು ಮಾಡೋದಕ್ ಆಗೋದಿಲ್ಲ, ಅವ್ರ ಎಲೆಕ್ಟ್ ಆಲ್ರೆಡಿ ಆಗೋಗಿರೋದ್ರಿಂದ ನಾವ್ ಇನ್ನೊಂದ್ 2-3 ವರ್ಷ ಇದನ್ನ ಸಹಿಸ್ಕೊಂಡ್ಲೇಬೇಕು. ಯಾಕೆ ಅಂದ್ರೆ ಟ್ರಂಪ್ ಅನ್ನು ಬದಲಾಯಿಸಕ್ಕೆ ಇವಾಗ ದೇವ್ರು ಹೇಳಿದ್ರು ಆ ಯಪ್ಪ ಕೇಳ್ತಾನ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾನ್ ಜನಕ್ಕೆ ಏನ್ ಹೇಳ್ತೀನಿ, ಸುಮ್ನೆ ನಾವು ಟ್ರಂಪ್ ದೂಷಿಸ್ಕೊಂಡು ಬರೀ ನೆಗೆಟಿವ್ ಮೈಂಡ್ ಸೆಟ್ ಇಡ್ಕೊಳೋ ಬದಲಾಗಿ ನಾವು ನಮ್ಮ ಬಜೆಟ್, ಫ್ಯಾಮಿಲಿ ಬಜೆಟ್, ಪರ್ಸನಲ್ ಬಜೆಟ್ ಅನ್ನ ಚೆನ್ನಾಗಿ ಮಾಡ್ಕೊಳ್ಳೋಣ. ಸಿಂಪಲ್ ಇಷ್ಟೇ, ಏನ್ ಮಾಡಿ ನೋಡಿ, ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ಸ್ ಗಳ ಬಳಕೆ ಮಾಡೋದ್ರಿಂದ ನಮ್ ಜೋಬಗ್ ಬೀಳೋ ಕತ್ರಿನೂ ಕೂಡ ಕಡಿಮೆ ಆಗತ್ತೆ. ಹಾಗಾಗಿ ಅದನ್ನ ಮಾಡುವ ಮುಖಾಂತರ ಬೇರೆಯವ್ರಿಗೆ ನಾವು ಮಾದರಿ ಆಗೋಣ. ಈಗ ಮೋದಿ ಮಾಡ್ತಾರೋ, ಸಿದ್ದರಾಮಯ್ಯ ಮಾಡ್ತಾರೋ, ಕುಮಾರಸ್ವಾಮಿ ಮಾಡ್ತಾರೋ ಬಿಟ್ಬಿಟ್ಟು ಅಟ್ಲೀಸ್ಟ್ ನಾವು ಪಾಲನೆ ಮಾಡೋಣ. ಒಂದು ಅಳಿಳ ಸೇವೆ ಅನ್ಕೊಂಡು ಸಾಮಾನ್ಯ ಜನ ಈ ಕಾರ್ಯಕ್ರಮ ಸುವರ್ಣ ನ್ಯೂಸ್ ಅಲ್ಲಿ ಯಾರ್ಯಾರು ನೋಡ್ತಿದ್ದೀರಾ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ಸ್ ಗಳನ್ನ ಜಾಸ್ತಿ ಬಳಸೋಣ. ಒಂದು. ಎರಡನೇದು, ಚಿನ್ನ ಬೆಳ್ಳಿ ರೇಟ್ ಆಲ್ರೆಡಿ ಗಗನಕ್ಕೆ ಏರೋಗಿದೆ. ಇಂಥ ಸಮಯದಲ್ಲಿ ಅದನ್ನ ಖರೀದಿ ಮಾಡಿ ಹೂಡಿಕೆ ಮಾಡೋ ಬದಲಾಗಿ ಪರ್ಯಾಯವಾಗಿ ಬ್ಯಾಂಕ್ ಡೆಪಾಸಿಟ್ ಗಳಿದೆ, ಪೋಸ್ಟ್ ಆಫೀಸ್ ಡೆಪಾಸಿಟ್ ಇದೆ, ಮ್ಯೂಚುವಲ್ ಫಂಡ್ ಶೇರ್ಸ್ ಗಳಿದೆ. ಈ ತರ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಇನ್ನೊಂದು 6 ತಿಂಗಳು 1 ವರ್ಷ ಮುಂದೂಡಿ. ಮದುವೆಗೇನ್ ಚಿನ್ನ ಬೇಕು, ಹಬ್ಬಕ್ಕೇನ್ ಚಿನ್ನ ಬೇಕು, ಅದಕ್ಕೆ ಖಂಡಿತವಾಗ್ಲೂ ಬೇಕಾದಷ್ಟು ಚಿನ್ನವನ್ನು ತಗೊಳ್ಳಿ ಹೊರತು ಯಥೇಚ್ಛವಾಗಿ ತಗೊಳೋದು ಬೇಕಾಗಿಲ್ಲ. ಹೂಡಿಕೆಗಳನ್ನ ಚಿನ್ನದಲ್ಲಿ ಮಾಡೋದು ಬೇಕಾಗಿಲ್ಲ. ನನ್ ಪ್ರಕಾರ ಇದೊಂದು 125, 130 ಹತ್ತತ್ರ ಹೋಗುವ ಸಾಧ್ಯತೆ ಇದೆ. ಯುದ್ಧ ಬೇಗ ನಿಂತರೂ ಕೂಡ $60 ವಾಪಸ್ ಬರೋದಿಲ್ಲ ಬ್ರೆಂಟ್ ಕ್ರೂಡು. ಸೊ $80-90 ಆವರೇಜ್ ಆಗಿ ಆ ಲೆವೆಲ್ಸ್ ಗೆ ಕೆಳಗಡೆ ಬಂದ್ರು ಯುದ್ಧ ಮುಗಿದಾದ ನಂತರ ವಾಪಸ್ $60 ಬರಲ್ಲ, $80-90 ಆವರೇಜ್ ಗೆ ಬಂದು ನಿಂತ್ಕೋಬಹುದು. ಸೊ ಹಾಗಾಗಿ ನಾವು ಪಾಸಿಟಿವ್ ಆಗಿ ಇದಕ್ಕೆ ಪ್ರಿಪೇರ್ ಆಗೋಣ ಅಂತ ಹೇಳ್ತಿದೀನಿ. ಆಮೇಲೆ ಇಡೀ ವಿಶ್ವಕ್ಕೆ ಇದು ಬಂದಿರುವಂತಹ ಪ್ರಾಬ್ಲಮ್ ಇಂಡಿಯಾಗ್ ಮಾತ್ರ ಅಲ್ಲ, ಆದ್ರೆ ಇಡೀ ವಿಶ್ವದಲ್ಲಿ ಹೈಯೆಸ್ಟ್ ಗ್ರೋತ್ ರೇಟ್ ಇವತ್ತು ಇಂಡಿಯಾಲಿದೆ. ಇಡೀ ವಿಶ್ವದಲ್ಲಿ ಲೋಯೆಸ್ಟ್ ಪೆಟ್ರೋಲ್ ಡೀಸೆಲ್ ದರಗಳ ಏರಿಕೆ ಮಾಡಿರೋದು ಯಾರು ಅಂದ್ರೆ ಇಂಡಿಯಾನೇ ಅಂತ ಹೇಳ್ತಿದ್ದೀನಿ. ಸೊ ಹಾಗಾಗಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಆಪೋಸಿಷನ್, ರೂಲಿಂಗ್ ಪಾರ್ಟಿ ಇದೆಲ್ಲ ಪೊಲಿಟಿಕ್ಸ್ ಅನ್ನ ಬಿಟ್ಬಿಟ್ಟು ಎಲ್ಲರೂ ಕೂಡ, ಅವ್ರ ಪೊಲಿಟಿಷಿಯನ್ಸ್ ಕೂಡ ಈ ರೂಲ್ಸ್ ಗಳನ್ನ ಫಾಲೋ ಮಾಡಿ ದೇಶಕ್ಕೆ ಒಳ್ಳೇದಾಗತ್ತೆ. ನಾಗರಿಕರು ಕೂಡ ಈ ರೂಲ್ಸ್ ಗಳನ್ನ ಫಾಲೋ ಮಾಡಿ ಅನ್ನೋದನ್ನ ಹೇಳ್ತೀನಿ. ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಳ್ಳಿ. ಇಲ್ಲಿ ರಿಚ್ ಆದ್ರೆ ಆಮೇಲೆ ಇಲ್ಲಿ ರಿಚ್ ಆಗ್ತಿವಿ. ನೀವ್ ಇಲ್ಲೇ ರಿಚ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ರಿಚ್ ಜೋಬಲ್ ಖಂಡಿತವಾಗ್ಲೂ ಆಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.